ಟೈಮ್ ಟ್ರಾವೆಲ್ ನಡೆದು ಹೋದ ಘಟನೆಗಳನ್ನು ಹಿಂತಿರುಗಿ ಹೋಗಿ ನೋಡುವುದು ಅಥವಾ ಮುಂದೆ ನಡೆಯಬೇಕಾದ ಘಟನೆಗಳನ್ನು ಈಗಲೇ ನೋಡಿಬಿಡುವುದು. ಈ ಬ್ರಹ್ಮಾಂಡದಲ್ಲಿ 2 ಲಕ್ಷ ಕೋಟಿ ಗ್ಯಾಲಕ್ಸಿಗಳಿವೆ. ಆ ಒಂದೊಂದು ಗ್ಯಾಲಕ್ಸಿಗಳಲ್ಲಿಯೂ 10,000 ಕೋಟಿಗೂ ಅಧಿಕ ಸೂರ್ಯನಂತಹ ನಕ್ಷತ್ರಗಳಿವೆ. ಆ ನಕ್ಷತ್ರಗಳ ಸುತ್ತ ಶತಕೋಟಿ ಭೂಮಿಯಂತಹ ಅನ್ಯಗ್ರಹಗಳು ಸುತ್ತುತ್ತಿವೆ. ಇಷ್ಟು ಅಗಾಧ ಪ್ರಮಾಣದಲ್ಲಿ ಈ ಬ್ರಹ್ಮಾಂಡ ಅಸ್ತಿತ್ವದಲ್ಲಿದೆ. ಆದರೆ ಈ ಬ್ರಹ್ಮಾಂಡದ ಅಸ್ತಿತ್ವಕ್ಕೆ ಕಾರಣವೇನು? ಸುಮಾರು 13 ಶತಕೋಟಿ ವರ್ಷಗಳ ಹಿಂದೆ ಈ ಬ್ರಹ್ಮಾಂಡದಲ್ಲಿ ಯಾವ ವಸ್ತುವು ಇರಲಿಲ್ಲ. ಅಂದರೆ ಯಾವ ಗ್ಯಾಲಕ್ಸಿಗಳು, ನಕ್ಷತ್ರಗಳು, ಗ್ರಹಗಳು ಏನೇನೂ ಇರಲಿಲ್ಲ. ಒಂದು ಸಣ್ಣ ಬಿಂದುವು ಅಗಾಧ ಪ್ರಮಾಣದ ಶಕ್ತಿಯಿಂದ ಸ್ಫೋಟಗೊಂಡಿತು. ಆಗ ಅಸ್ತಿತ್ವಕ್ಕೆ ಬಂದದ್ದೇ ಈ ಬ್ರಹ್ಮಾಂಡ. ಅಂದರೆ 2 ಲಕ್ಷ ಗ್ಯಾಲಕ್ಸಿಗಳು, ನಕ್ಷತ್ರಗಳು, ಗ್ರಹಗಳು. ಆ 2 ಲಕ್ಷ ಗ್ಯಾಲಕ್ಸಿಗಳಲ್ಲಿ ನಮ್ಮ ಮಿಲ್ಕಿವೇ ಗ್ಯಾಲಕ್ಸಿಯು ಒಂದು. ಮಿಲ್ಕಿವೇ ಗ್ಯಾಲಕ್ಸಿಯಲ್ಲಿನ 10,000 ಕೋಟಿ ನಕ್ಷತ್ರಗಳಲ್ಲಿ ನಮ್ಮ ಸೂರ್ಯನು ಒಂದು. ಆ ನಮ್ಮ ಸೂರ್ಯನ ಸುತ್ತ ಸುತ್ತುವ 8 ಗ್ರಹಗಳಲ್ಲಿ ನಮ್ಮ ಭೂಮಿ, ಹಾಗೂ ಭೂಮಿಯಲ್ಲಿ ಇರುವುದು ಮನುಷ್ಯರು. ಇದನ್ನೇಕೆ ಹೇಳಿದೆ ಎಂದರೆ, ನಮ್ಮೆಲ್ಲರ ಅಸ್ತಿತ್ವಕ್ಕೆ ಕಾರಣ ಆ 13 ಶತಕೋಟಿ ವರ್ಷಗಳ ಹಿಂದೆ ಇದ್ದಂತಹ ಆ ಬಿಂದು ಏಕೆ ಸೃಷ್ಟಿಯಾಯಿತು, ಏಕೆ ಸ್ಫೋಟಗೊಂಡಿತು ಎಂಬ ರಹಸ್ಯವನ್ನು ತಿಳಿಯಲು ಸಾಧ್ಯವೇ? ಅದನ್ನು ತಿಳಿಯಲು ನೀವು ಟೈಮ್ ಟ್ರಾವೆಲ್ ಮಾಡಬೇಕು. 13 ಶತಕೋಟಿ ವರ್ಷಗಳ ಭೂತಕಾಲಕ್ಕೆ ಪ್ರಯಾಣಿಸಿ ಆ ಬಿಂದುವಿನ ರಹಸ್ಯವನ್ನು ತಿಳಿಯಬೇಕು. ಇದು ಸಾಧ್ಯವೇ ಎಂದು ಕೇಳಿದರೆ ಜೇಮ್ಸ್ ವೆಬ್ ಈ ಕೆಲಸ ಮಾಡಿದೆ. ಹಾಗಾದರೆ ಜೇಮ್ಸ್ ವೆಬ್ ಒಂದು ಟೈಮ್ ಮಷಿನ್ ಆಗಿದೆಯೇ? ಜೇಮ್ಸ್ ವೆಬ್ ಅದ್ಯಾವ ಗತಕಾಲಕ್ಕೆ ಹೋಗಿತ್ತು? ಜೇಮ್ಸ್ ವೆಬ್ಗೆ ಇದು ಹೇಗೆ ಸಾಧ್ಯವಾಯಿತು ಎಂದು ತಿಳಿಯುವ ಕುತೂಹಲವಿದ್ದರೆ ದಯವಿಟ್ಟು ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಟೈಮ್ ಟ್ರಾವೆಲ್ ಅಂದರೆ ಸಮಯ ಪ್ರಯಾಣ, ಸಮಯಕ್ಕೆ ಹಿಂತಿರುಗಿ ನೋಡುವುದು ಅಥವಾ ಸಮಯಕ್ಕೆ ಮುಂದೋಗಿ ನೋಡುವುದು ಎಂದು ನಿಮಗೆಲ್ಲ ಈಗಾಗಲೇ ತಿಳಿದಿದೆ. ಮಾರ್ಚ್ 2003ರಲ್ಲಿ FBI 44 ವರ್ಷದ ಆಂಡ್ರ್ಯೂ ಕಾರ್ಸ್ಲಿನನ್ನು ಬಂಧಿಸಿತು. ಈ ವ್ಯಕ್ತಿ ಅಸಾಧಾರಣ ಅದೃಷ್ಟಶಾಲಿ ಎಂದು ಪತ್ರಿಕೆಗಳು ವರದಿ ಮಾಡಲು ಪ್ರಾರಂಭಿಸಿದ್ದವು. ಏಕೆಂದರೆ ಸ್ಟಾಕ್ ಮಾರ್ಕೆಟ್ಗಳ ಇತಿಹಾಸದಲ್ಲಿಯೇ ಈತ ಯಾರೂ ಗಳಿಸಿಲ್ಲದಷ್ಟು ಗಳಿಸಿದ್ದ. ಅಂದರೆ ಕೇವಲ 60,000 ರೂಪಾಯಿಗಳನ್ನು ಹೂಡಿಕೆ ಮಾಡುವ ಮೂಲಕ 2,000 ಕೋಟಿ ರೂಪಾಯಿಗಳನ್ನು ಕೇವಲ 2 ವಾರಗಳಲ್ಲಿಯೇ ಸಂಪಾದಿಸಿದ್ದ. ಈತ ಹಗರಣ ಮಾಡುತ್ತಿದ್ದಾನೆ ಎಂದು FBI ಶಂಕಿಸಿ ಆಂಡ್ರ್ಯೂ ಅವರನ್ನು ಪ್ರಶ್ನಿಸಿದಾಗ ಆತ ಕೊಟ್ಟ ಹೇಳಿಕೆ ಎಲ್ಲರನ್ನೂ ಆಶ್ಚರ್ಯಚಕಿತರನ್ನಾಗುವಂತೆ ಮಾಡಿತು. FBI ಪ್ರಶ್ನೆಗೆ ಅವನು ನಾನು ಸಮಯ ಯಾತ್ರಿಕ ಎಂದು ಹೇಳಿಕೊಂಡಿದ್ದ. ಅಂದರೆ ಭವಿಷ್ಯದಲ್ಲಿ 250 ವರ್ಷಗಳ ಪ್ರಯಾಣಿಕ ಎಂದು ಹೇಳಿದ್ದ. FBI ಈತ ಸುಳ್ಳು ಹೇಳುತ್ತಿದ್ದಾನೆ ಎಂದು ತನಿಖೆ ಮಾಡಿದಾಗ ಕಾರ್ಸ್ಲಿನ್ ಬಗ್ಗೆ ಯಾವುದೇ ದಾಖಲೆಗಳು ಸಿಗಲೇ ಇಲ್ಲ. ಇನ್ನು ಆಶ್ಚರ್ಯಕರ ಸಂಗತಿ ಎಂದರೆ ಆತ ಜಾಮೀನು ವಿಚಾರಣೆಗಾಗಿ ನ್ಯಾಯಾಲಯಕ್ಕೆ ಹಾಜರಾಗಬೇಕಾಗಿತ್ತು. ಆದರೆ ಅವನು ಅಷ್ಟರಲ್ಲಿ ಕಣ್ಮರೆಯಾಗಿದ್ದ. ಮತ್ತೆಂದು ಆತ ಇಲ್ಲಿಯವರೆಗೂ ಪತ್ತೆಯಾಗಿಲ್ಲ. ಆತ ನಿಜವಾಗಿಯೂ ಸಮಯ ಪ್ರಯಾಣ ಮಾಡಿದ್ದನೆ ಎಂಬ ಪ್ರಶ್ನೆ ವಿಜ್ಞಾನಿಗಳನ್ನು ಇಲ್ಲಿಯವರೆಗೂ ಕಾಡುತ್ತಿದೆ. ಇದು ನಿಜವಾದರೆ ಸಾಬೀತಾಗುವುದು ಟೈಮ್ ಟ್ರಾವೆಲ್ ಸತ್ಯ ಎಂದು. ಹಾಗಾದರೆ ಟೈಮ್ ಟ್ರಾವೆಲ್ ಬಗ್ಗೆ ವಿಜ್ಞಾನ ಏನು ಹೇಳುತ್ತಿದೆ? ಈಗ ನಾವು ವೈಜ್ಞಾನಿಕವಾಗಿ ಭವಿಷ್ಯ ಪ್ರಯಾಣದ ಬಗ್ಗೆ ನೋಡೋಣ. ಭವಿಷ್ಯದ ಪ್ರಯಾಣದ ವೈಜ್ಞಾನಿಕ ವಿವರಣೆಗಳು ಮತ್ತು ಸಿದ್ಧಾಂತಗಳನ್ನು ಆಲ್ಬರ್ಟ್ ಐನ್ಸ್ಟೈನ್ ಅವರ ವಿಶೇಷ ಸಾಪೇಕ್ಷತಾ ಸಿದ್ಧಾಂತದಿಂದ ಪಡೆಯಲಾಗಿದೆ. ಅಂದರೆ ಸಮಯದ ವಿಸ್ತರಣೆಯ ಪರಿಕಲ್ಪನೆಯನ್ನು ಐನ್ಸ್ಟೈನ್ ಪರಿಚಯಿಸಿದರು. ಅಂದರೆ ಸಮಯವು ಎಲ್ಲ ಕಡೆಯೂ ಒಂದೇ ಆಗಿರುವುದಿಲ್ಲ ಎಂದು ಹೇಳಿದ್ದಾರೆ. ಐನ್ಸ್ಟೈನ್ಗೂ ಮೊದಲು ಸಮಯವು ಸ್ಥಿರವಾಗಿರುತ್ತದೆ ಎಂದು ನಂಬಲಾಗಿತ್ತು. ಅಂದರೆ ನೀವು ಭೂಮಿಯಲ್ಲಿರಿ, ಮಂಗಳ ಗ್ರಹದಲ್ಲಿರಿ ಅಥವಾ ಕಪ್ಪು ಕುಳಿಯ ಬಳಿಯಿರಿ, ನಿಮ್ಮ ಮತ್ತು ಭೂಮಿಯ ಸಮಯ ಒಂದೇ ಆಗಿರುತ್ತದೆ ಎಂದು ನಂಬಲಾಗಿತ್ತು. ಮತ್ತು ಇದನ್ನು ಪ್ರಪಂಚದ ಅತ್ಯಂತ ಪ್ರಸಿದ್ಧ ಗಣಿತಜ್ಞ ಮತ್ತು ಭೌತಶಾಸ್ತ್ರಜ್ಞರಲ್ಲಿ ಒಬ್ಬರಾದ ಐಸಾಕ್ ನ್ಯೂಟನ್ ಸಮಯ ಸ್ಥಿರವಾದದ್ದು ಎಂದು ಹೇಳುತ್ತಿದ್ದರು. ಆದರೆ ನ್ಯೂಟನ್ನ ಈ ವಾದವನ್ನು ನಿರಾಕರಿಸಿದ ಮೊದಲ ವ್ಯಕ್ತಿ ಆಲ್ಬರ್ಟ್ ಐನ್ಸ್ಟೈನ್. ನ್ಯೂಟನ್ ತಪ್ಪು ಎಂದು ಹೇಳಿದರು. ಸಮಯವು ಸ್ಥಿರವಾಗಿಲ್ಲ, ಕಾಲ ನದಿ ಇದ್ದಂತೆಯೇ ಎಂದು ಸಾರಿದರು. ನದಿಯಲ್ಲಿ ನೀರು ಹರಿಯುವಂತೆ ಕೆಲವೊಮ್ಮೆ ಅದು ನಿಧಾನವಾಗುತ್ತದೆ, ಇನ್ನು ಕೆಲವೊಮ್ಮೆ ನದಿಯ ಹರಿವು ವೇಗಗೊಳ್ಳುತ್ತದೆ. ಅದೇ ರೀತಿ ಸಮಯದ ಹರಿವು, ಅದು ಕೆಲವೊಮ್ಮೆ ನಿಧಾನವಾಗುತ್ತದೆ, ಇನ್ನು ಕೆಲವೊಮ್ಮೆ ವೇಗಗೊಳ್ಳುತ್ತದೆ ಎಂದು ಹೇಳಿದರು. ಇದನ್ನು ಸುಲಭವಾಗಿ ಈಗ ಅರ್ಥ ಮಾಡಿಕೊಳ್ಳೋಣ. ನಿಮ್ಮ ಬಳಿ 2 ಗಡಿಯಾರಗಳಿವೆ ಎಂದು ಭಾವಿಸೋಣ. ನಾನು ನನ್ನೊಂದಿಗೆ ಒಂದು ಗಡಿಯಾರವನ್ನು ಇಟ್ಟುಕೊಂಡು ನೆಲದ ಮೇಲೆ ಇರುತ್ತೇನೆ ಮತ್ತು ನೀವು ಇನ್ನೊಂದು ಗಡಿಯಾರವನ್ನು ನಿಮ್ಮೊಂದಿಗೆ ಏರೋಪ್ಲೇನಲ್ಲಿ ತೆಗೆದುಕೊಂಡು ಹೋಗಿ. ವಿಮಾನವು ಒಮ್ಮೆ ಭೂಮಿಯನ್ನು ಸುತ್ತುತ್ತದೆ ಮತ್ತು ಹಿಂತಿರುಗುತ್ತದೆ. ಆಗ ನಾವು 2 ಗಡಿಯಾರಗಳನ್ನು ಹೋಲಿಕೆ ಮಾಡಿ ನೋಡಿದಾಗ ಗಡಿಯಾರಗಳು ಆರಂಭದಲ್ಲಿ ಒಂದೇ ಸಮಯವನ್ನು ತೋರಿಸಿದ್ದವು. ಆದರೆ ವಿಮಾನವು ಗಡಿಯಾರದ ಜೊತೆ ಭೂಮಿಯನ್ನು ಒಂದು ಸುತ್ತು ಬಂದಾಗ 2 ಗಡಿಯಾರಗಳ ಸಮಯವು ಒಂದೇ ಸಮಯವನ್ನು ತೋರಿಸುವುದಿಲ್ಲ. ವಿಮಾನದ ಗಡಿಯಾರವು ಭೂಮಿಯ ಮೇಲಿನ ಗಡಿಯಾರಕ್ಕಿಂತ ಕೆಲವು ನ್ಯಾನೋ ಸೆಕೆಂಡುಗಳು ಹಿಂದೆ ಇತ್ತು. ಇದನ್ನು ಹ್ಯಾಪೆಲೆ-ಕೀಟಿಂಗ್ ಪ್ರಯೋಗ ಎಂದು ಕರೆಯಲಾಗಿತ್ತು. ಇದು ಐನ್ಸ್ಟೈನನ ಸಮಯದ ವಿಸ್ತರಣೆಯ ಸಿದ್ಧಾಂತವನ್ನು ಸಾಬೀತುಪಡಿಸಿತು. ಇದನ್ನು ಸೈದ್ಧಾಂತಿಕವಾಗಿ ಹೇಳುವುದಾದರೆ, ನೀವು ಬೆಳಕಿನ ವೇಗದಲ್ಲಿ ಚಲಿಸುವ ರಾಕೆಟ್ ಅನ್ನು ತಯಾರಿಸಿ ಅದರಲ್ಲಿ 10 ವರ್ಷಗಳು ಪ್ರಯಾಣಿಸಿ, ನಂತರ ನೀವು ಭೂಮಿಗೆ ಬರುತ್ತೀರಿ. ಆಗ ಭೂಮಿಯ ಮೇಲೆ 9,000 ವರ್ಷಗಳು ಕಳೆದಿರುತ್ತವೆ. ಆದರೆ ನಿಮಗೆ ಕೇವಲ 10 ವರ್ಷಗಳು ಮಾತ್ರ ಆಗಿರುತ್ತದೆ. ಆಗ ನೀವು ಭೂಮಿಯ ಮೇಲಿನ ಭವಿಷ್ಯವನ್ನು ನೋಡಿದಂತಾಗುವುದಿಲ್ಲವೇ? ಇಲ್ಲಿ ನಾನು ಯಾವುದೇ ಅಸಂಬದ್ಧತೆಯಿಂದ ಮಾತನಾಡುತ್ತಿಲ್ಲ. ನೀವು ಈ ಕೂಡಲೇ ಇದನ್ನು ಮಾಡಬಹುದು. ಕೇವಲ 1 ವರ್ಷ ಬೆಳಕಿನ ವೇಗದಲ್ಲಿ ಪ್ರಯಾಣಿಸಿ ಬನ್ನಿ.
ಭೂಮಿಯ ಮೇಲೆ 1000 ವರ್ಷಗಳು ಕಳೆದಿರುತ್ತವೆ. ಆದರೆ ಇಲ್ಲಿ ಬೆಳಕಿನ ವೇಗ ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ಗಳು. ಈ ಪ್ರಮಾಣದ ವೇಗದಲ್ಲಿ ಚಲಿಸುವ ವಸ್ತು ಬ್ರಹ್ಮಾಂಡದಲ್ಲಿ ಇಲ್ಲವೇ ಇಲ್ಲ ಎಂದು ವಿಜ್ಞಾನಿಗಳು ಹೇಳುತ್ತಾರೆ. ಆದರೆ ಬೆಳಕಿನ ಅರ್ಧ ವೇಗದಲ್ಲಿ ಚಲಿಸುವ ಯಂತ್ರವನ್ನು ಕಂಡುಹಿಡಿದು ಅದರಲ್ಲಿ 20 ವರ್ಷ ಪ್ರಯಾಣಿಸಿದರೆ ಭೂಮಿಯ ಮೇಲೆ 9000 ವರ್ಷಗಳು ಕಳೆದಿರುತ್ತವೆ. ಆದರೆ ನಿಮಗೆ 10 ವರ್ಷ ಜಾಸ್ತಿ ವಯಸ್ಸಾಗಿರುತ್ತದೆ ಅಷ್ಟೇ. ನಾವು ಅಷ್ಟು ವೇಗವಾಗಿ ಚಲಿಸುವ ಯಂತ್ರಗಳನ್ನು ನಿರ್ಮಿಸಲು ತುಂಬಾ ಸಮಯ ಬೇಕಾಗಬಹುದು. ಸದ್ಯಕ್ಕೆ ರಷ್ಯಾದ ಗಗನಯಾತ್ರಿ ಗೆನಡಿ ಪದಲ್ಕಾ ಅವರು ಭವಿಷ್ಯದಲ್ಲಿ ಹೆಚ್ಚು ಸಮಯ ಪ್ರಯಾಣ ಮಾಡಿದ ಕೀರ್ತಿಗೆ ಪಾತ್ರರಾಗಿದ್ದಾರೆ. ಏಕೆಂದರೆ ಅವರು ಬಾಹ್ಯಾಕಾಶದಲ್ಲಿ 879 ದಿನಗಳ ಕಾಲ ಇದ್ದರು ಮತ್ತು ಅವರು ಬಾಹ್ಯಾಕಾಶದಲ್ಲಿ ಗಂಟೆಗೆ 28,000 ಕಿಲೋಮೀಟರ್ ವೇಗದಲ್ಲಿ ಪ್ರಯಾಣಿಸುತ್ತಿದ್ದರು. ಅದರಂತೆ ನೋಡಿದರೆ ಅವರು ಭವಿಷ್ಯದಲ್ಲಿ 0.02 ಸೆಕೆಂಡುಗಳನ್ನು ಪ್ರಯಾಣಿಸಿದ್ದಾರೆ. ಅಂದರೆ ಭೂಮಿಯ ಮೇಲಿನ ಜನರಿಗೆ ಹೋಲಿಸಿದರೆ ಅವರು 0.02 ಸೆಕೆಂಡುಗಳು ತುಂಬಾ ಚಿಕ್ಕವರು. ಅದೇ ಇವರ ವೇಗ ಬೆಳಕಿನ ವೇಗದಲ್ಲಿ ಇದ್ದು 879 ದಿನಗಳ ನಂತರ ಭೂಮಿಗೆ ಬಂದಿದ್ದರೆ ಭೂಮಿಯ ಮೇಲೆ ಸಹಸ್ರಾರು ವರ್ಷಗಳೇ ಕಳೆದು ಬಿಟ್ಟಿರುತ್ತಿತ್ತು. ಈಗ ಇಲ್ಲಿ ಗಮನಿಸಬೇಕಾದ ವಿಷಯ ಬೆಳಕಿನ ವೇಗದಲ್ಲಿ ಚಲಿಸಿದರೆ ಭವಿಷ್ಯವನ್ನ ನೋಡಬಹುದು ಎಂದು. ಭವಿಷ್ಯಕ್ಕೆ ಟೈಮ್ ಟ್ರಾವೆಲ್ ಮಾಡಲು ಇನ್ನೊಂದು ಮಾರ್ಗವಿದೆಯೇ ಎಂದು ಕೇಳಿದರೆ ಖಂಡಿತ ಇದೆ. ಹೆಚ್ಚಿನ ಗುರುತ್ವಾಕರ್ಷಣೆಯ ಬಲವನ್ನು ಹೊಂದಿರುವ ವಸ್ತುವಿನ ಬಳಿ ಸ್ವಲ್ಪ ಸಮಯ ಕಳೆಯಿರಿ. ಹೆಚ್ಚಿನ ಗುರುತ್ವಾಕರ್ಷಣೆಯೇ ಅದೆಲ್ಲಿರುತ್ತದೆ ಎಂದು ಕೇಳಿದರೆ ಬ್ಲ್ಯಾಕ್ ಹೋಲ್ಗಳ ಬಳಿ ಹೆಚ್ಚಿನ ಗುರುತ್ವಾಕರ್ಷಣೆ ಇರುತ್ತದೆ. ನೀವು ಬ್ಲ್ಯಾಕ್ ಹೋಲ್ನ ಸುತ್ತಮುತ್ತ ಒಂದಷ್ಟು ಸಮಯ ಕಳೆದು ಬಿಟ್ಟರೆ ಅಲ್ಲಿ ಸಮಯವು ನಿಮ್ಮನ್ನು ತುಂಬಾ ನಿಧಾನವಾಗಿ ಹಾದು ಹೋಗುತ್ತದೆ. ನೀವು ಇಂಟರ್ಸ್ಟೆಲ್ಲಾರ್ ಎಂಬ ಮೂವಿಯನ್ನು ನೋಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ಮೂವಿಯ ಪ್ರಕಾರ ಅದರಲ್ಲಿ ಗಾರ್ಗಂಟ್ವಾ ಎಂಬ ಕಪ್ಪು ಕುಳಿಯ ಬಳಿ ಒಂದು ಗ್ರಹವಿದೆ. ಆ ಗ್ರಹದಲ್ಲಿ ಕಳೆಯುವ ಪ್ರತಿ ಗಂಟೆಯೂ ಭೂಮಿಯ ಮೇಲೆ 7 ವರ್ಷಗಳು ಕಳೆದು ಹೋಗಿರುತ್ತವೆ. ಇದು ವೈಜ್ಞಾನಿಕವಾಗಿ ನಿಖರವಾದ ಚಿತ್ರಣವಾಗಿದೆ ಹಾಗೂ ಇದು ವಾಸ್ತವವಾಗಿ ಹಾಗೆಯೇ ಸಂಭವಿಸುತ್ತದೆ ಎಂದು ವಿಜ್ಞಾನಿಗಳು ಹೇಳುತ್ತಿದ್ದಾರೆ. ಕಪ್ಪು ಕುಳಿಗಳು ವಿಶ್ವದಲ್ಲಿಯೇ ತಿಳಿದಿರುವ ಅತ್ಯಂತ ಭಾರವಾದ ವಸ್ತುಗಳು ಎಂದು ಭಾವಿಸಲಾಗಿದೆ. ಕಪ್ಪು ಕುಳಿಯ ಸುತ್ತ 3 ಲಕ್ಷ ಕಿಲೋಮೀಟರ್ನಂತೆ ಚಲಿಸುವ ಬೆಳಕು ಕೂಡ ಬಾಗಿ ಚಲಿಸುತ್ತದೆ. ಇದನ್ನು ಸಂಪೂರ್ಣವಾಗಿ ಸೈದ್ಧಾಂತಿಕವೆಂದು ಪರಿಗಣಿಸಲಾಗಿತ್ತು. ಆದರೆ 2019ರಂದು ಈವೆಂಟ್ ಹಾರಿಝನ್ ದೂರದರ್ಶಕವು ಮೊದಲ ಕಪ್ಪು ಕುಳಿಯ ಚಿತ್ರವನ್ನು ತೆಗೆದಿತು ಮತ್ತು ಸಾಬೀತುಪಡಿಸಿತು ಇದು ಸೈದ್ಧಾಂತಿಕವಲ್ಲ ಎಂದು. ಈಗ ನಾನು ಭವಿಷ್ಯದಲ್ಲಿ ಪ್ರಯಾಣಿಸುವ 2 ಮಾರ್ಗಗಳನ್ನು ನಿಮಗೆ ಹೇಳಿದ್ದೇನೆ. ಮೊದಲನೆಯದು ಹೆಚ್ಚಿನ ವೇಗದಲ್ಲಿ ಪ್ರಯಾಣಿಸುವುದು, ಅಂದರೆ ಬೆಳಕಿನ ವೇಗದಲ್ಲಿ ಪ್ರಯಾಣಿಸುವುದು, ಮತ್ತು ಎರಡನೆಯದು ಹೆಚ್ಚಿನ ಗುರುತ್ವಾಕರ್ಷಣೆ ಮತ್ತು ಹೆಚ್ಚಿನ ದ್ರವ್ಯರಾಶಿಯನ್ನು ಹೊಂದಿರುವ ಗುರುತ್ವಾಕರ್ಷಣೆಯ ವಸ್ತುವಿಗೆ ಬಹಳ ಹತ್ತಿರವಾಗುವುದು. ಈಗ ಭವಿಷ್ಯಕ್ಕೆ ಪ್ರಯಾಣಿಸಲು ಕಡೆಯ ಮಾರ್ಗವಾದ 3ನೇ ಮಾರ್ಗವನ್ನು ನೋಡೋಣ, ಕ್ರಿಯೋಸ್ಲೀಪ್. ಇದರಲ್ಲಿ ಮಾನವರು ಮಲಗಿ ನಿದ್ರಿಸಿದರೆ ವರ್ಷಗಳವರೆಗೆ ಅವರಿಗೆ ವಯಸ್ಸಾಗುವುದೇ ಇಲ್ಲ. ಇದರ ಬಗ್ಗೆ ಪ್ಯಾಸೆಂಜರ್ ಎಂಬ ಚಲನಚಿತ್ರದಲ್ಲಿ ತೋರಿಸಲಾಗಿದೆಯಾದರೂ ಇದೊಂದು ವೈಜ್ಞಾನಿಕ ಕಾದಂಬರಿ. ಆದರೆ ವಾಸ್ತವದಲ್ಲಿ ನಾಸಾ ಸ್ಟ್ಯಾಸಿಸ್ ಚೇಂಬರ್ ಅನ್ನು ಅಭಿವೃದ್ಧಿಪಡಿಸಲು ಪ್ರಯತ್ನಿಸುತ್ತಿದೆ. ಅದರಲ್ಲಿ ಗಗನಯಾತ್ರಿಗಳನ್ನು ಸೌಮ್ಯವಾದ ಲಘುಷ್ಣತೆಯ ಸ್ಥಿತಿಯಲ್ಲಿ ಇರಿಸಲಾಗುವುದು. ತಂಪಾದ ವಾತಾವರಣದಲ್ಲಿ ಗಗನಯಾತ್ರಿಗಳನ್ನು 2 ವಾರಗಳವರೆಗೆ ನಿರಂತರವಾಗಿ ಮಲಗಲು ಸಾಧ್ಯವಾಗುತ್ತದೆ. ಇದು ಒಂದು ರೀತಿಯ ಹೈಬರ್ನೇಷನ್. ದೇಹವನ್ನು ತಂಪಾಗಿ ಇರಿಸಿದಾಗ ದೇಹದಲ್ಲಿನ ರಾಸಾಯನಿಕ ಕ್ರಿಯೆಗಳು ಸ್ವಲ್ಪ ಮಟ್ಟಿಗೆ ನಿಧಾನವಾಗುತ್ತವೆ ಎಂಬುದು ಇದರ ಹಿಂದಿನ ಪರಿಕಲ್ಪನೆಯಾಗಿದೆ. ಇದು ದೇಹದಲ್ಲಿ ಶಕ್ತಿಯ ಸಂರಕ್ಷಣೆಗೆ ಕಾರಣವಾಗುತ್ತದೆ ಮತ್ತು ವಯಸ್ಸಾಗುವುದನ್ನು ನಿಧಾನಗೊಳಿಸಿಬಿಡುತ್ತದೆ. ಆಗ ನೀವು ಭವಿಷ್ಯಕ್ಕೆ ಪ್ರಯಾಣ ಮಾಡಿದಂತಾಗುವುದಿಲ್ಲವೇ? ಈಗ ನಾನು ಇಲ್ಲಿ ಮಾತನಾಡಿದ ಎಲ್ಲ ಮಾರ್ಗಗಳು ಭವಿಷ್ಯಕ್ಕೆ ಪ್ರಯಾಣ ಮಾಡುವುದಾಗಿದೆ. ಭೂತಕಾಲದ ಬಗ್ಗೆ ಏನು? ಭೂತಕಾಲಕ್ಕೆ ಹೇಗೆ ಪ್ರಯಾಣಿಸುವುದು? ಜೇಮ್ಸ್ ವೆಬ್ 13 ಶತಕೋಟಿ ವರ್ಷಗಳ ಹಿಂದಿನ ಚಿತ್ರವನ್ನು ಹೇಗೆ ತೆಗೆಯಿತು? ಈಗಿನಂತೆ ನಾವು ಭೂತಕಾಲಕ್ಕೆ ಪ್ರಯಾಣಿಸಲು ಸಾಧ್ಯವಿಲ್ಲ, ಆದರೆ ನಾವು ಗತಕಾಲದ ನೋಟವನ್ನು ಪಡೆಯಬಹುದು. ಹೇಗೆಂದರೆ ಬೆಳಕು ಒಂದು ಸ್ಥಳದಿಂದ ಇನ್ನೊಂದಕ್ಕೆ ಪ್ರಯಾಣಿಸಲು ಗಮನಾರ್ಹ ಸಮಯವನ್ನು ತೆಗೆದುಕೊಳ್ಳುತ್ತದೆ. ಬೆಳಕು 3 ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸುತ್ತದೆ ಎಂದು ನಿಮಗೆ ತಿಳಿದಿದೆ. ಅದೇ ಬೆಳಕು ಒಂದು ವರ್ಷವನ್ನು ಪ್ರಯಾಣಿಸಿದರೆ 9.5 ಟ್ರಿಲಿಯನ್ ಕಿಲೋಮೀಟರ್ ದೂರವನ್ನು ಕ್ರಮಿಸುತ್ತದೆ. ಅಂದರೆ ಇಷ್ಟು ಕಿಲೋಮೀಟರ್ ಅನ್ನು ಕ್ರಮಿಸಲು ಬೆಳಕಿಗೆ 1 ವರ್ಷಗಳ ಕಾಲ ಸಮಯ ಬೇಕು. ಅದೇ ರೀತಿ 13 ಶತಕೋಟಿ ವರ್ಷಗಳ ಹಿಂದೆ ಗ್ಯಾಲಕ್ಸಿಗಳಿಂದ ಬಿಡುಗಡೆಯಾದ ಬೆಳಕು ಬಾಹ್ಯಾಕಾಶದಲ್ಲಿ ಚಲಿಸುತ್ತಲೇ ಇರುತ್ತದೆ. ಆ ಬೆಳಕನ್ನು ಜೇಮ್ಸ್ ವೆಬ್ ಸೆರೆ ಹಿಡಿದು ಭೂಮಿಗೆ ಕಳುಹಿಸಿದೆ. ಇದನ್ನೇ ಭೂತಕಾಲದ ನೋಟ ಎಂದು ಕರೆಯಲಾಗಿದೆ. ಜೂನ್ 28, 2009ರಂದು ವಿಶ್ವಪ್ರಸಿದ್ಧ ಭೌತಶಾಸ್ತ್ರಜ್ಞ ಸ್ಟೀಫನ್ ಹಾಕಿಂಗ್ ಅವರು ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದಲ್ಲಿ ಪಾರ್ಟಿಯನ್ನು ಆಯೋಜಿಸಿದ್ದರು. ಆದರೆ ಪಾರ್ಟಿಯ ವಿಶೇಷತೆ ಏನೆಂದರೆ ಎಲ್ಲರಿಗೂ ಆಹ್ವಾನವಿದ್ದರೂ ಯಾರೂ ಭಾಗವಹಿಸಲಿಲ್ಲ. ಅಲ್ಲಿ ಪಾರ್ಟಿಯನ್ನು ಆಯೋಜಿಸಿದ್ದು ಟೈಮ್ ಟ್ರಾವೆಲರ್ಗಳಿಗಾಗಿ. ಭೂತಕಾಲಕ್ಕೆ ದೈಹಿಕವಾಗಿ ಯಾರೂ ಕೂಡ ಪ್ರಯಾಣಿಸಲು ಸಾಧ್ಯವಿಲ್ಲ ಎಂದು ತೋರಿಸುವ ಸಲುವಾಗಿ ಈ ರೀತಿಯ ಹಾಸ್ಯ ಪ್ರಯೋಗವನ್ನು ನಡೆಸಲಾಗಿತ್ತು. ಚಿಂತಿಸಬೇಡಿ, ಆದರೆ ಭೂತಕಾಲಕ್ಕೆ ಪ್ರಯಾಣಿಸಲು ಒಂದು ಮಾರ್ಗವಿದೆ, ವರ್ಮ್ ಹೋಲ್.
ನಾವು ಭೂತಕಾಲಕ್ಕೆ ಪ್ರಯಾಣಿಸಲು ಆ ವರ್ಮೋಲ್ ಅನ್ನು ಬಳಸಬಹುದು. ಇದನ್ನು ಮಾಡಲು ನಿಮಗೆ ಅತ್ಯಂತ ಶಕ್ತಿಶಾಲಿ ಗುರುತ್ವಾಕರ್ಷಣೆ ಕ್ಷೇತ್ರ ಬೇಕು. ಅಂದರೆ ಕಪ್ಪು ಕುಳಿಯನ್ನು ಇದು ಹೋಲುತ್ತದೆ. ಬಹುಶಃ ತಿರುಗುವ ಕಪ್ಪು ಕುಳಿಯು ತುಂಬಾ ಗುರುತ್ವಾಕರ್ಷಣೆ ಕ್ಷೇತ್ರವನ್ನ ಉಂಟು ಮಾಡಬಹುದು. ನೊಬೆಲ್ ಪ್ರಶಸ್ತಿ ವಿಜೇತ ಭೌತಶಾಸ್ತ್ರಜ್ಞ ಕಿಪ್ ಥಾರ್ನ್ ಸಣ್ಣ ವರ್ಮೋಲ್ಗಳು ಸೃಷ್ಟಿಯಾಗುತ್ತಿವೆ ಮತ್ತು ನಂತರ ಬಾಹ್ಯಾಕಾಶದಲ್ಲಿ ಸಾರ್ವಕಾಲಿಕವಾಗಿ ಕಣ್ಮರೆಯಾಗುತ್ತಿವೆ ಎಂದು ಹೇಳಿದ್ದರು. ಆದರೆ ಈ ವರ್ಮೋಲ್ಗಳು ನೀವು ಊಹಿಸಿದ್ದಕ್ಕಿಂತ ತುಂಬಾ ಚಿಕ್ಕದಾಗಿವೆ. ಅಂದರೆ ಪರಮಾಣುವಿನ ಗಾತ್ರದಲ್ಲಿರಬಹುದು. ನಾವು ಹೇಗಾದರೂ ಆ ವರ್ಮೋಲ್ಗಳನ್ನು ತೆಗೆಯಬೇಕು. ಆದರೆ ಅವುಗಳನ್ನು ವಿಸ್ತರಿಸಲು ಸಾಕಷ್ಟು ಶಕ್ತಿ ಬೇಕಾಗುತ್ತದೆ. ಅದು ಸಾಮಾನ್ಯ ಶಕ್ತಿಯಲ್ಲ, ನಮಗೆ ನಕಾರಾತ್ಮಕ ಶಕ್ತಿಯೂ ಬೇಕಾಗುತ್ತದೆ. ನಕಾರಾತ್ಮಕ ಶಕ್ತಿಯು ಒಂದು ರೀತಿಯ ಗುರುತ್ವಾಕರ್ಷಣೆ ವಿರೋಧಿ ಶಕ್ತಿಯಾಗಿದ್ದು ಅದು ಬಾಹ್ಯಾಕಾಶ ಸಮಯದ ಬಟ್ಟೆಯನ್ನು ಹಿಮ್ಮೆಟ್ಟಿಸುತ್ತದೆ. ಅದೇ ಆಯಸ್ಕಾಂತಗಳ ಧ್ರುವಗಳು ಒಂದನ್ನೊಂದು ಹಿಮ್ಮೆಟ್ಟಿಸುವ ಹಾಗೆ. ನಕಾರಾತ್ಮಕ ಶಕ್ತಿಯು ಅದನ್ನು ಹಿಮ್ಮೆಟ್ಟಿಸಲು ಅದೇ ರೀತಿಯಲ್ಲಿ ಕೆಲಸ ಮಾಡುತ್ತದೆ. ಇದು ವರ್ಮೋಲ್ ಅನ್ನು ದೀರ್ಘಕಾಲದವರೆಗೆ ಇರಿಸಿಕೊಳ್ಳಲು ಮತ್ತು ಅದರ ಮೂಲಕ ಪ್ರಯಾಣಿಸಲು ಸಾಧ್ಯವಾಗುತ್ತದೆ. ಆಗ ನೀವು ಡೈನೋಸರ್ಗಳಿದ್ದ ಕಾಲಕ್ಕೂ ಹೋಗಬಹುದು, ಬ್ರಹ್ಮಾಂಡದ ಸೃಷ್ಟಿಗೆ ಕಾರಣಕರ್ತನಾದ ಆ ಬಿಂದುವಿನ ಸಮಯಕ್ಕೂ ಹೋಗಬಹುದು. ಆದರೆ ಈ ನಕಾರಾತ್ಮಕ ಶಕ್ತಿಯನ್ನು ಹೇಗೆ ಸಂಗ್ರಹಿಸುವುದು, ಅದನ್ನು ಹೇಗೆ ರಚಿಸಲಾಗುವುದು, ಇದು ಯೋಚಿಸಬೇಕಾದ ವಿಷಯವಾಗಿದೆ. ಸದ್ಯಕ್ಕೆ ಇದು ಸಂಪೂರ್ಣವಾಗಿ ಸೈದ್ಧಾಂತಿಕವಾಗಿದೆ. ಆದ್ದರಿಂದ ಸೈದ್ಧಾಂತಿಕವಾಗಿ ನೀವು ಭೂತಕಾಲಕ್ಕೆ ಪ್ರಯಾಣಿಸಲು ಸಾಧ್ಯವಿದೆ ಎಂದು ನಂಬಬಹುದು. ಆದರೆ ಇಲ್ಲಿ ಕೆಲವೊಂದು ಸಮಸ್ಯೆಗಳಿವೆ. ಈಗ ನೀವು ಭೂತಕಾಲಕ್ಕೆ ಪ್ರಯಾಣ ಮಾಡಿದ್ದೀರಿ ಎಂದು ಭಾವಿಸಿ. ನಿಮ್ಮ ಮುತ್ತಜ್ಜನ ಕಾಲಕ್ಕೆ ನೀವು ಹೋಗುತ್ತೀರಿ. ಅಲ್ಲಿ ನಿಮ್ಮ ಮುತ್ತಜ್ಜನ ವಯಸ್ಸು 10 ವರ್ಷಗಳಾಗಿವೆ ಎಂದು ಭಾವಿಸೋಣ. ನೀವು ಆ ನಿಮ್ಮ 10 ವರ್ಷದ ಮುತ್ತಜ್ಜನನ್ನು ಕೊಂದರೆ ಮತ್ತೆ ನೀವು ಹೇಗೆ ಜನಿಸುತ್ತೀರಿ? ನಿಮ್ಮ ಮುತ್ತಜ್ಜ ಚಿಕ್ಕ ವಯಸ್ಸಿನಲ್ಲಿಯೇ ಸತ್ತರೆ ನಿಮಗೆ ಅಸ್ತಿತ್ವವೇ ಇರುವುದಿಲ್ಲ. ನೀವು ಎಂದಿಗೂ ಹುಟ್ಟುವುದಿಲ್ಲ. ಹಾಗಿದ್ದಲ್ಲಿ ನೀವು ಭೂತಕಾಲಕ್ಕೆ ಮತ್ತೆ ಹೇಗೆ ಬರುತ್ತೀರಿ? ಇದೊಂದು ವಿರೋಧಾಭಾಸವಾಗಿದೆ ಮತ್ತು ತರ್ಕಕ್ಕೆ ವಿರುದ್ಧವಾಗಿದೆ. ಈಗ ಇಲ್ಲಿ ಸಾಬೀತಾಗುವುದು ಬ್ರಹ್ಮಾಂಡದ ಅಸ್ತಿತ್ವಕ್ಕೆ ಕಾರಣಕರ್ತರಾದ ಆ ಬಿಂದುವಿನ ಸೃಷ್ಟಿಗೆ ಕಾರಣ ಏನು ಎಂದು ತಿಳಿದುಕೊಳ್ಳಲು ಸಾಧ್ಯವೇ ಇಲ್ಲ. ಅಥವಾ ನಮಗೆ ಇದರ ಬಗ್ಗೆ ಯೋಚಿಸುವ ಬುದ್ಧಿಶಕ್ತಿ ಇನ್ನೂ ಬೆಳೆದಿಲ್ಲ. ಜೇಮ್ಸ್ ವೆಬ್ ಗತಕಾಲದ ನೋಟವನ್ನಷ್ಟೇ ನಮಗೆ ಕಳುಹಿಸಿದೆ. ಅದು ದೈಹಿಕವಾಗಿ ಭೂತಕಾಲಕ್ಕೆ ಪ್ರಯಾಣ ಮಾಡಿಲ್ಲ, ಮಾಡಲು ಕೂಡ ಸಾಧ್ಯವಿಲ್ಲ. ಅದನ್ನು ಮಾಡಲು ವರ್ಮೋಲ್ಗಳ ಅವಶ್ಯಕತೆ ಇದೆ. ಆದರೆ ಆ ಪರಮಾಣು ಗಾತ್ರದಲ್ಲಿರುವ ಆ ವರ್ಮೋಲ್ಗಳನ್ನು ಕಂಡುಹಿಡಿಯುವುದಾದರೂ ಹೇಗೆ? ಅದನ್ನು ವಿಸ್ತರಿಸಲು ಶಕ್ತಿಯನ್ನು ತರುವುದಾದರೂ ಹೇಗೆ? ಭೂತಕಾಲದ ಪ್ರಯಾಣ ಅಸಂಭವವಾಗಿದೆ. ವಿಜ್ಞಾನ ಕ್ಷೇತ್ರದಲ್ಲಿ ಭೂತಕಾಲದ ಪ್ರಯಾಣದ ಬಗ್ಗೆ ಇನ್ನು ಮುಂದೆ ಏನಾದರೂ ಬೆಳವಣಿಗೆಯಾದರೆ ಖಂಡಿತ ಅದನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಬ್ರಹ್ಮಾಂಡದ ವಿಸ್ಮಯಕಾರಿ ಸಂಗತಿಯೊಂದಿಗೆ ಸಿಗೋಣ.